ನೀವು ಅಡ್ರೆಸ್ ಹೇಳಂದ್ರೆ ಇಷ್ಟೇ ಲೇಟ್ ಮಾಡತ್ತೀರಿ ನೀವು ಇಷ್ಟೇ ಕಳ್ಸಕತ್ತೀರಿ ನನಗೆ ಚೇಚೆ ನಾವೇನ್ ಕಡ್ಸಾಕತ್ತಿಲ್ರಿ. ನೀವೀಗ ಯಾರನ್ನ ನೋಡಕ್ ಹೊಂಟಿರಲ್ಲ ಆ ಹುಡುಗಿ ಹೆಸರು ಗೊತ್ತೈತ್ರಿ? ಹಾ ಗೊತ್ತೈತ್ರಿ. ಆ ಹುಡುಗಿ ಹೆಸರು ರೋಜಾ ಅಂತ ಹೇಳ್ಯಾರಿ. ಓಹೋ ಆದ್ರೆ ನಿಮ್ಗೆ ಫೋಟೋ ಕಳ್ಸಿಲ್ಲನ್ರಿ ಇವ್ರೆ? ಇಲ್ಲಿಲ್ರಿ ಫೋಟೋ ಕಳ್ಸಿಲ್ರಿ. ಇಲ್ಲೇ ಹತ್ರನ ಐತಿ ಮನಿ, ಡೈರೆಕ್ಟ್ ನೋಡ್ಬಿಡ. ಫೋಟೋದಾಗ ಏನ್ ನೋಡೋದೈತಿ, ಇಲ್ಲಿ ಹತ್ರನ ಐತಲ್ಲ, ಹೋಗಿ ಡೈರೆಕ್ಟ್ ಮೀಟ್ ಮಾಡ್ಬಿಡ ಅಂತ ಹೇಳಿದ್ರಿ ಅವ್ರು, ಸುರೇಶ್ ಅವ್ರಿ. ಓಹೋ ಹೌದಾ. ಈಗ ನಿಮ್ಗೊಂದು ನಾನು ಸರ್ಪ್ರೈಸ್ ಕೊಡ್ತೇನ್ರಿ. ಏನೇ ಸರ್ಪ್ರೈಸಾ? ಏನ್ರಿ ಅದು? ಹೋಗ್ಲಿ ಬಿಡ್ರಿ, ಸರ್ಪ್ರೈಸ್ ತಗೊಂಡು ನಾನೇನ್ ಮಾಡ್ಲಿ? ನೀವು ಯಾರೋ ಏನೋ ನನಗೇನು ಅವ್ರದ್ದು ಮನಿ ಎಲ್ಲೈತಿ ಸ್ವಲ್ಪ ಹೇಳ್ಬಿಡ್ರಿಪ್ಪ. ಹೊಕ್ಕಿ ನಾನು ಹೊತ್ತಕೈತಿ, ಯಾಕಂದ್ರೆ ಆ ಟೈಮಿಗೆ ಬಾ ಅಂತ ಹೇಳ್ಯಾರಿ, ಹಂಗಾಗಿ ನಾನು ಹೋಗ್ಬೇಕು. ಅಯ್ಯೋ ಸ್ವಲ್ಪ ತಡ್ಕೋರಿ, ಹುಡುಗಿ ನೋಡೋದು ಏನು ಅಷ್ಟು ಅರ್ಜೆಂಟನ? ಇಲ್ರಿ, ಮತ್ತೆ ಲೇಟ್ ಆದ್ರೆ ಅವ್ರು ಏನಾರು ತಪ್ಪು ತಿಳ್ಕೊಬಾರ್ದಲ್ರಿ, ಹುಡುಗ ಹೆಂಗ ಏನು ಅನ್ಕೋಬಾರ್ದಲ್ರಿ, ಅದಕ್ಕೆ ಮತ್ತೆ ವಾಪಸ್ ಹೋಗ್ಬೇಕ್ರಿ. ನಂದು ಅಂಗಡಿ ಬಿಟ್ಟು ಬಂದೇನ್ರಿ, ನಾನು ಕೆಲಸದ ಆಳಿನ ಮ್ಯಾಗ ಅಂಗಡಿ ಬಿಟ್ಟು ಬಂದೇನಿ, ಅದಕ್ಕೆ. ಒಂದ ನಿಮಿಷ ತಡೀರಿ. ನೀವು ಯಾವ ಹುಡುಗಿನ ನೋಡ್ಬೇಕು ನೋಡಕ್ ಹೊಂಟಿರಲ್ಲ ಮದ್ವಿ ಮಾಡ್ಕೊಳಕ, ಆ ಹುಡುಗಿ ಬೇರೆ ಯಾರು ಅಲ್ಲ, ಇಲ್ಲಿ ನಿಂತಾಳಲ್ರಿ ಬಾಜು ಈಕಿನ. ಏನ ಈಕಿನ? ಬಾಬಾ ಭಾರಿ ಅದಾಳಲ್ಲೋ ಹುಡುಗಿ. ಅಯ್ಯ ನೀವ ಹೇಳು ಚಟ್ಟ ನನ್ನ ಜಂಗನ ಜಿಗನಲ್ಲೇ. ನೀವೇನ್ರಿ ರೋಜಾ ಅವ್ರು? ಅಯ್ಯ ನೀವೇನ್ರಿ ಹೇಳತ್ಲೆ ಮೈಮ್ಯಾಗ ಬರಕತ್ತಿರಲ್ರಿ ಮಾತಾಡ್ಸಕ. ನಾನು ಹೆಂಗಿರ್ತಾಳ ಅನ್ಕೊಂಡಿದ್ದೆ ರೀ. ಅಯ್ಯ ಅಡ್ಡಿ ಇಲ್ರಿಪ್ಪ, ಚಲೋ ಅದಿರಿ. ಮತ್ತು ಫೈಸ್ಲಾ ಇಲ್ಲೇ ಮಾಡಿಬಿಡುನಲ್ರಿ. ಹೆಂಗ ಮನ್ಸಿಗೆ ಬಂದ್ವೇನ್ರಿ ನಾವು? ನೀವಂತೂ ನಂಗೆ ಪೂರ್ತಿ ಮನ್ಸಿಗೆ ಬಂದ್ರಿಪ್ಪ. ಈಗ ಹೋಗಿ ನಿಮ್ಮ ಮಮ್ಮಿ ಕಡೆ ಮದ್ವಿದ ಮಾತುಕತೆನ ಫೈನಲ್ ಮಾಡಿಬಿಡುನಲ್ರಿ. ನಿಮ್ದೇನಂತೀರಿ, ಒಪ್ಪಿಗೆ ಹೇಳ್ರಿ. ಅಯ್ಯ ನೀವ 6 ತಿಂಗಳಿಗೆ ಹುಟ್ಟದಂಗೆ ಮಾಡಕತ್ತಾನಲ್ಲ ಇವ. ಅಲ್ಲ ಕುದುರೆ ಏರೆ ಬಂದಂಗೆ ಮಾಡಕತ್ತಾನಲ್ಲ ಇವ. ಅಲ್ಲ ಆಗ್ಲೇ ಆ ಹುಡುಗಿನ ಭೇಟಿಯಾಗ ನಾ ಒಂದಿಟ್ಟು 4 ಮಾತು ನಾಜುಕ್ಲೆ ಮಾತಾಡ್ತಾನಂದ್ರೆ ಇವೇನಿವ ಆಗ್ಲೇ ಮದ್ವೆ ಫಿಕ್ಸ್ ಮಾಡೇ ಬಿಡುನಲ್ಲ ಅನ್ನಕತ್ತಾನಲ್ಲ. ಯಾ ವಿಚಿತ್ರದ ಅನ್ಬಿಡಿವ. ಇಲ್ಲ ನೋಡ್ರಿ, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ. ನೀವು ಯಾರೋ ಏನು ಎಂತೋ ನಿಮ್ಮ ಹೆಸರು ಸತ್ಯ ಗೊತ್ತಿಲ್ಲ. ನೀವೇನ್ರಿ ಪಟಕನ ಹೂವನ್ನು ಲಗ್ನ ಮಾಡ್ಕೊಳ್ಳೋಣ ಅನ್ನಕತ್ತಿರಲ್ರಿ. ಅಯ್ಯ ನನ್ನ ಬಗ್ಗೆ ಗೊತ್ತಾಗೇನ್ರಿ? ನನ್ನ ಬಗ್ಗೆ ಎಲ್ಲಾರ್ಗೂ ಗೊತ್ತೈತ್ರಿ. ನೀವು ಸುರೇಶ್ ಅವ್ರನ್ನ ಕೇಳ್ರಿ, ಅವರೆಲ್ಲ ಡೀಟೇಲ್ ಹೇಳ್ತಾರಿ ನನ್ನ ಬಗ್ಗೆ. ರೀ ಅಲ್ರಿ, ಅವ್ರು ಯಾರೋ ಹೇಳ್ತಾರಂತ ನಾನು ನಂಬ್ಕೊಂಡಿರಕತ್ತೆ, ನಮಗೆ ಮನ್ಸಿಗೆ ಬರ್ಬೇಕಲ್ಲ. ಏನ್ರಿ ನಾನು ನಿಮಗೆ ಮನ್ಸಿಗೆ ಬರ್ವಲ್ಲೆ? ಅಲ್ರಿ ಇಷ್ಟು ಹ್ಯಾಂಡ್ಸಮ್ ಅದೇನಿ, ಇಷ್ಟು ಸ್ಟೈಲಿಶ್ ಅದೇನಿ. ಹೌದು ಅನ್ನಂಗೆ ಬಸ್ ಸ್ಟ್ಯಾಂಡ್ನಾಗ ಅಂಗಡಿ ಇಟ್ಟೇನ್ರಿ, 2-3 ಅಂಗಡಿ ಅದಾವ್ರಿ ನಮ್ಮ. ಮತ್ತೆ ಬಾಡಿಗೆ ಬಿಟ್ಟೇನ್ರಿ. ಮತ್ತು ತಿಂಗಳಿಗೆ ಎಷ್ಟು ರೊಕ್ಕ ಪಗಾರ ಎನಿಸ್ತೇನಿ. ಇರ್ಬೋದ್ರಿ, ಇಲ್ಲದೆ ಇರ್ಬೋದು. ಹೆಂಗೆ ಗೊತ್ತ ಏನು ಗೊತ್ತ ನಿಮ್ದು ಐತೋ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲಾರನ್ನೂ ಕೇಳಿ ಕ್ಲಿಯರ್ ಕಟ್ಟಾಗಿ ಕೇಳ್ಬೇಕು. ಹಂಗೆ ಸುಮ್ಮನೆ ಹಂಗತ್ತೆ ಹಿಂಗತ್ತೆ ನೀವು ಹೇಳಿಬಿಟ್ಲೆ ನಾವು ಒಪ್ಕೊಳಕ್ಕೆ ನಾವೇನು ಬಕ್ರ ಅನ್ಕೊಂಡಿರೇನ್ರಿ? ಅದು ಹಂಗಲ್ರಿ ರೋಜಾ ಅವ್ರೆ. ಈಗ ನಿಮ್ಗೀಗ ಸಡನ್ಲಿ ನೋಡಿದ ಗುಟ್ಲೆ ಸ್ವಲ್ಪ ಲೈಕ್ ಆತ್ರಿ, ಅದನ್ನ ಹೇಳ್ರಿ. ನೋಡಿದ ಗುಟ್ಲೆ ಹುಡುಗ ಹಿಂಗಿರ್ಬೇಕಾಗಿತ್ತು, ಒಂದು ಮನಸ್ಸಿನಾಗ ಇಮ್ಯಾಜಿನೇಷನ್ ಇರ್ತೈತಲ್ಲ ಹುಡುಗಿಯರಿಗೆ, ಹಂಗದೇನ ನಿಮ್ಮ ಮನಸ್ಸಿನಾಗ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರಲ್ಲ, ಹಂಗೆ ತಕ್ಕ ಮಟ್ಟಿಗೆ ಅದೇನೇನ್ರಿಪ್ಪ? ನೋಡ್ರಿ ಅದೆಲ್ಲ ನನಗೆ ಹೇಳೋಕ್ಕಾಗಂಗಿಲ್ಲ. ಏನು ನಮ್ಮ ಮಮ್ಮಿ ಅದೆಲ್ಲ ಫೈನಲ್ ಮಾಡ್ಬೇಕು, ನಮ್ಮ ಮಮ್ಮಿ ಜೊತೆ ನಾವು ಡಿಸ್ಕಷನ್ ಮಾಡ್ಬೇಕು, ಮನೆಯವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ಬೇಕು. ಹಂಗೆ ಸುಮ್ಮನೆ ಏಕಾಏಕಿ ಹೇಳಕ್ಕೆ ಬರಂಗಿಲ್ರಿ, ಯಾಕಂದ್ರೆ ಇದೆ ಲೈಫ್ ಮ್ಯಾಟ್ರ್, ಅದಕ್ಕೆ. ಆಯ್ತು ತಗೋರಿ, ನಿಮ್ದು ಟೈಮ್ ತಗೋರಿ, ನೀವು ಏನು ಅರ್ಜೆಂಟ್ ಇಲ್ಲ, ಟೇಕ್ ಯುವರ್ ಓನ್ ಟೈಮ್. ಆಯ್ತು ತಗೋರಿ. ಸರಿ ತಗೋರಿ, ಹಂಗಂದ್ರೆ ಹೋಗುನ್ರಿ ಮನೆಗೆ. ಇಲ್ಲ ನೀವು ಸ್ವಲ್ಪ ಹೊತ್ತು ಬಿಟ್ಟು ಬರ್ರಿ, ನಾವು ಮನೆಗೆ ಹೋಗಿ ಮತ್ತೆ ರೆಡಿ ಅದು ಆಗ್ಬೇಕಲ್ಲ, ನಮ್ಮ ಅಮ್ಮಗೆ ಅದು ಹೇಳ್ಬೇಕಲ್ಲ. ಓಹೋ ಹೌದಲ್ಲ, ಈಗ ಇಬ್ರು ಸೇರಿ ಹೋಗ್ಬಿಟ್ರೆ ಮತ್ತೆ ಮನೆಯಾಗ ಏನಾರ ಅನ್ಕೊಂತಾರಲ್ಲ. ಸರಿ ತಗೋರಿ, ನಾ ಇಲ್ಲೇ ಒಂದು ಕಪ್ ಚಾ ಕುಡಿದು ಬರ್ತೇನೆ ರೀ, ಇಲ್ಲೇ ಹೋಟೆಲ್ನಾಗ ಹೋಗಿ, ಚಾದ ಅಂಗಡಿಗರ ಹೋಟೆಲ್ನಾಗರ. ನೀವು ಮನೆಗೆ ಹೋಗ್ರಿ, ರೆಡಿ ಆಗಿರಿ. ಸರಿ ತಗೋರಿ, ಅರ್ಧ ತಾಸು ಬಿಟ್ಟು ಬರ್ರಿ. ಹಾಂ ಸರಿ ತಗೋರಿ. ಲೇ ಹುಡುಗ ಜೋರಿರಂಕ ಅಂತನ್ಲೇ, ನನಗೂ ಹಂಗ ಅನ್ಸಾಕತ್ತವ. ಮತ್ತಿನ್ನೇನೀಗ ಮನೆಗೆ ಬರ್ತಾನ? ಹೌದು ಮನೆಗೆ ಬರ್ತಾನ್ಲೇಪ್ಪ. ಲೇ ನೀನು ಬಾರ್ಲೆ ಮನೆಗೆ. ನಂದ ಇಲ್ಲೇಪ್ಪ, ನಂದು ಸ್ವಲ್ಪ ಕೆಲಸ ಐತ್ಲೇಪ್ಪ. ನಾ ಕಾಲೇಜಿಗೆ ಹೋಗ್ಬೇಕು, ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಇವತ್ತ ಬಾ ಅಂದಾರ ಅವ್ರ ಪ್ರಿನ್ಸಿಪಲ್. ಇದೇನಾರ ಸಂಬಂಧ ಮುಂದುವರೆದ್ರೆ ಹಣ್ಣಪ್ಪ ನೀಡಕ ಅವ ಬರ್ತೀನಿ ತಗೋ. ಏನೇ ಇದು ಮುಂದುವರ್ಸಂತೀಯ ನೀನು? ಹಂಗಂದ್ರೆ ನೋಡು ಹೆಂಗ ಅನಿಸ್ತತಿ ನೋಡು, ನಿನಗೆ ಇಷ್ಟ ಆದ್ರೆ ಓಕೆ ಅನ್ನ, ನೋಡಕ್ಕೇನು ಅಡ್ಡಿ ಇಲ್ಲ ನೋಡು. ಮತ್ತೆ ಅಷ್ಟು ಅಂಗಡಿದಾವ ಇಷ್ಟು ಅಂಗಡಿದಾವ ಏನೇನು ಅನ್ನಕತ್ತಾನ, ದೊಡ್ಡ ದೊಡ್ಡ ಬಿಲ್ಡಪ್ ಕೊಡಕತ್ತಾನ. ಕರೆಕ್ಟಾಗಿ ಕೇಳಿ ವಿಚಾರಿಸ್ಕೊರೆ, ಹಂಗೇನಾರ ಇದ್ರೆ ಫೈನಲ್ ಮಾಡ್ಕೊ. ಸರಿ ತಗೋಲಿ, ನಾ ಹೋಗ್ತೇನೆ ಮನೆಗೆ, ಮತ್ತೆ ನಮ್ಮಮ್ಮ ಬೈತಾಳ. ಹಾಂ ಸರಿ ತಗೋ, ನಾನು ಬರ್ತೇನೆ ತಗೋ. ತಗೋಲಿ. ಅಕ್ಕ ಅಕ್ಕ, ಅಯ್ಯ ಸುರೇಶನ, ಅಯ್ಯ ಬಾರ ಸುರೇಶ. ಅತ್ತಿ ಅಕ್ಕ ಇಲ್ಲದಾರ, ನಿಮ್ಮಕ್ಕ ಅರ್ಬಿ ಒಗದ ಹಾಕತ್ತಾಳಪ್ಪ ಅಲ್ಲಿ ಹಿತ್ತಲಾಗ, ಕುಂದ್ರ ಬಾ. ಇಲ್ಲ ಅದ ಹುಡುಗ ಇವ್ರ ಮನೆಯಾಗ ಒಂದು ಹುಡುಗಿ ಬಂದೈತಂತಲ್ಲ, ರೋಜಾ ಹುಡುಗಿ, ಅದನ್ನ ನೋಡಾಕ ವರ ಹೇಳಿದ್ರಲ್ಲತ್ತಿ. ಹಾಂ ಹೇಳಿದ್ದೆ, ನಾನು ಹೇಳಿದ್ದೆ. ಅದ ಆ ಹುಡುಗಿನ ನೋಡಾಕ ಇವತ್ತು ಆ ಹುಡುಗ ಹೊಂಟಾನ, ಅದ ಬರ್ತೇನೆ ಅಂತ ಹೇಳ್ಯಾನ. ಅದಕ್ಕೆ ಬಂದು ಹೇಳ್ರಿ, ಮೊದಲೇ ಹೇಳಿಟ್ರಿ ರೆಡಿಯಾಗಿ ನಾನು ಹೋಗ್ತೇನೆ ಅಂತ ಹೇಳಿ. ನಾವು ಅಲ್ಲೇ ಅಂಗಡಿಲಿಂದ ಸೀದಾ ಅಂಗಡಿ ಕಿಲಿ ಹಾಕೊಂಡು ಒಂದು ಅರ್ಧ ತಾಸು ಹಂಗೆ ಬಂದು ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ತಗೋರಪ್ಪ ಅಂತೇಳಿ ಅದಕ್ಕೆ ಹೇಳಕ್ಕೆ ಬಂದೆ ಅಕ್ಕಗೆ. ನಿನಗೂ ಹೇಳಿ ನೋಡತ್ತಿ, ಹೊಕ್ಕಿದ್ರೆ ಹೋಗ್ರಿ, ಈಗ ಬಡ ಹೋಗಿ ಅವ್ರ ಮನೆಯಾಗ ಸಾವಿತ್ರಮ್ಮರ ಮನೆಯಾಗ ಹೋಗಿ ಹೇಳ್ರಿ. ಹೌದನ? ಅಯ್ಯ ತಡಿ, ಹಂಗಂದ್ರೆ ಹೋಗಿ ಸಜ್ಜಿಗಿಜ್ಜು ಮಾಡಕ್ಕೆ ಬರ್ತತಿ, ಹೋಗೇ ಬಿಡ್ತೇವೆ ತಡಿಪ. ನಿಮ್ಮ ಅಕ್ಕನು ಒಂದೆರಡು ಅರ್ಬಿ ಹೋಗ್ಯಾಕತ್ತಾಳೆ, ಅವು ಮುಗಿದು ಅಂದ್ರೆ ಬಡ ಹೋಗೇ ಬಿಡ್ತೇವೆ. ಅಷ್ಟು ಮಾಡ್ರತ್ತಿ, ಕುಂದ್ರ ಬಾ ಚಾ ಕುಡ್ದು ಹೋಗಂತಿ. ಇಲ್ಲ ನಾನು ನಂದು ಕೆಲಸ ಐತಿ, ಸಂಜೆನಾಗ ಅತ್ತಾಗ ಬರ್ತೇನೆ ನಾನು. ಏನು
ಸಪ್ನಾನು ಮಾತಾಡ್ತಂಗ ಕತಿ ಸಪ್ನಾನ ಬೆಟ್ಟಾಗಿಲ್ಲ ನಾನು ಅದಕ್ಕೆ ಯಾ ಹಿಂತಿ ಕಡೆ ಹೋಗಿಲ್ಲ ನೀನು ಹೋಗೇ ಇಲ್ಲ ನೋಡತ್ತಿ ಬರೀ ಆ ಕೆಲಸ ಈ ಕೆಲಸ ಆ ಕೆಲಸ ಬರೀ ಅದಾಗೈತಿ ಫೋನಾಗ ಅಷ್ಟ ಮಾತಾಡೋದಾಗೈತಿ ಸಂಜೆನಾಗ ಅದ ಇದೆಲ್ಲ ಏನಿದೆ ಹೆಣ್ಣು ನೋಡೋ ಶಾಸ್ತ್ರ ಮುಗಿತಂದ್ರೆ ಬಂದಕ್ಕೆಂತ ನಾನು ಹೌದಾ ಸರಿ ತಗೋರ್ಪ ಉಂಡಾರ ಹೋಗಂತಿ ಬಾರ ಕುಂದ್ರ ಬಾ ಇಲ್ಲತ್ತಿ ಅದ ಒಂದು ಫಂಕ್ಷನ್ ಹೊಂಟೆ ನಾನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ನಾನು ಅದಕ್ಕೆ ಇಲ್ಲ ನಮ್ಮ ದೋಸ್ತಂದು ಅರ್ಜೆಂಟ್ ಐತಿ ಅಲ್ಲಿ ಕೆಲಸ ಒಂದು ಏನ ಆಫೀಸನ ಏನ ಇಟ್ಟಾರವ್ರು ಅದು ಚಲೋ ನಡೆಯಕತ್ತೈತಿ ಹಾಗಾಗಿ ಪಾರ್ಟಿ ಇಟ್ಟ ನಾವು ಅದಕ್ಕೆ ಹೌದನ ಸರಿ ತಗೋರ್ಪ ಹಂಗಂದ್ರೆ ಹೋಗ್ಬಿಡ್ರತ್ತಿ ಅವ ಬಿಟ್ಟಿರ್ತಾನ ಈಗ ಅಂಗಡಿ ದಾರ್ಯಾಗ ಇರ್ತಾನ ಈಗ ನಡ್ಕೊಂತ ಬರ್ತಾನೆ ಹೋಗ್ಯಾನವ ಈಗ ವಾಕಿಂಗ್ ಆಕತಿ ನಡ್ಕೊಂತ ಹೋಗ್ಯಾನ ಬಾ ದೂರ ಇಲ್ಲ ನಡ್ಕೊಂತ ಬಿಡ್ತಾನವ ನೀವು ಬಡ ಹೋಗಿ ಹೇಳ್ರಿ ಸಜ್ಜಕರ ಅವ್ರು ಅದಕ್ಕೆ ಅಯ್ಯ ಆತ್ ತಗೋರ್ಪ ಹಂಗಂದ್ರೆ ಹೇಳ್ತೀನಿ ಆತ್ ತಗೋತಿ ನಾ ಬರ್ತೇನೆ ತಗೋ ಆತ್ ತಗೋ ಏಯವ ಸಸಿ ಆದವನೇ ಇವ ಕೆಲಸ ನೀನು ಅಲ್ಲೇ ನಿಮ್ಮ ತಮ್ಮ ಬಂದು ಕರೆಯಕತ್ತಾನ ಅಲ್ಲೇ ಆ ವರ ಏನ ನೋಡಕ ಬರತ್ತ ಕನ್ನೆ ನೋಡಕ ಬಡ ಬಾರ ಹೋಗಿ ಬಡ ಅವ್ರ ಮನೆಗೆ ಸಾವಿತ್ರ ಅವ್ರ ಮನೆಗೆ ಹೇಳ್ಬೇಕು ಆತ್ರಿ ಅತ್ತಿಯಾರ ಬಂದ್ಯಾರಿ ಹಾಗೆ ಹೋದವ್ರಿ ಆತ್ ಬಾ ಹೋಗುಣಂತೆ ಹ್ಞೂ ರೀ